ವರಂಗ ಪಾರಂಪರಿಕ ಹಳ್ಳಿಯಾಗಿ ದೇಶದ ಗಮನ ಸೆಳೆದಿದೆ. ಅದರಲ್ಲೂ ಈ ಹಳ್ಳಿಯ ಕೆಲವು ವಿಶೇಷ ಆಚರಣೆಗಳು ಈಗಲೂ ರೂಢಿಯಲ್ಲಿದೆ. ಆಧುನಿಕತೆ ಬೆಳೆದಂತೆ ಹಳೆಯ ಕೃಷಿ ಬದುಕುಗಳು ಹೊಸತನಕ್ಕೆ ಬದಲಾಗ್ತಾ ಇರುತ್ತವೆ. ಬದಲಾವಣೆ ಸಹಜ, ಆದರೆ ಅದನ್ನು ಬಳಸಿಕೊಂಡು ಉಳಿಸಿಕೊಳ್ಳುವ ಕೆಲವು ಕಾರ್ಯಗಳು ಈಗಲೂ ಕೆಲವೆಡೆ ಪ್ರಗತಿಯಲ್ಲಿದೆ. ಅದಕ್ಕೊಂದು ಸಾಕ್ಷಿಯಾಗಿದೆ ವರಂಗ ಜೈನ ಮಠಕ್ಕೆ ಒಳಪಡುವ ವಿಠಲ್ ಪೂಜಾರಿಯವರ ನಾಟಿ ಮಾಡುವ ಕಂಬಳಗದ್ದೆ. ನವೆಂಬರ್ ತಿಂಗಳಲ್ಲಿ ಕೊಯ್ಲು ಮುಗಿದ ಬಳಿಕ ವರಂಗ ಕಂಬಳ ನಡೆಯುವುದು ಇದೇ ಗದ್ದೆಯಲ್ಲಿ. ಈ ಗದ್ದೆಯಲ್ಲಿ ನಡೆಯುವ ಕಂಬಳಕೂಟದಲ್ಲಿ ಬೈಂದೂರು, ಕುಂದಾಪುರ, ಹಾಲಾಡಿ, ಕಾರ್ಕಳ, ಕೆರುವಾಶೆ ಸೇರಿದಂತೆ ಸುಮಾರು 20ಕ್ಕೂ ಹೆಚ್ಚು ಕಂಬಳ ಕೋಣಗಳು ಭಾಗವಹಿಸ್ತವೆ. ವಿಶೇಷ ಹಳ್ಳಿ ಸೊಗಡನ್ನು ಹೊಂದಿರುವ ಈ ಕಂಬಳವನ್ನು ನೋಡಲು ಸಾವಿರಾರು ಜನರು ಆಗಮಿಸ್ತಾರೆ. ವರಂಗದ ಕೊಡಮಣಿತ್ತಾಯ ದೈವಸ್ಥಾನದಲ್ಲಿ ಪೂಜಾ ಕೈಂಕರ್ಯಗಳು ಮುಗಿಸಿ ಜೈನ ಮಠದಲ್ಲೂ ಪೂಜಾ ವಿಧಿವಿಧಾನಗಳು ನಡೆಸಿದ ಬಳಿಕ ವಾದ್ಯ, ತಾಸೆ, ಕೊಂಬು, ಕಹಳೆ ಊದುತ್ತಾ ಕಂಬಳ ಕೋಣಗಳನ್ನು ಮೆರವಣಿಗೆಯಲ್ಲಿ ಕಂಬಳಗದ್ದೆಯತ್ತ ಬರ್ತಾರೆ. ಕಂಬಳ ಕೋಣಗಳ ಎದುರು ಬಂಟ ನೃತ್ಯ ಸೇವೆಯು ಜರುಗುತ್ತದೆ. ಆ ವೇಳೆಯಲ್ಲಿ ಎರುಬಂಟ ಕಂಬಳ ಗದ್ದೆಯನ್ನು 3 ಬಾರಿ ಸುತ್ತು ಹಾಕಿ ಅಭಯ ನೀಡಬೇಕು. ಈ ಕಂಬಳ ಮುಗಿದು ಮತ್ತೆ ಮಂಜೊಟ್ಟಿಯಲ್ಲಿ ಕೋಣಗಳ ಮುಂದೆ ಎರುಬಂಟ ನೃತ್ಯ ಸೇವೆ ನಡೆಯುತ್ತದೆ. ಆ ಬಳಿಕ ಮೆರವಣಿಗೆಯಲ್ಲಿ ಸಾಗಿ ತಾಸೆ ವಾದ್ಯಗಳ ಮೇಳದಲ್ಲಿ ಎರುಬಂಟನ ಸಾಗಿ ಬರುವ ಸರಿಸುಮಾರು ಗೋಧುಳಿ ಗಳಿಗೆಯಲ್ಲಿ ಎರುಬಂಟನ ಮಠದಲ್ಲಿ ನೃತ್ಯ ಮೂಲಕ ಮೆರವಣಿಗೆ ಸಾಗಿ ಕೊಡಮಣಿತೆಯ ದೇವಸ್ಥಾನದಲ್ಲಿ ಪೂಜಾ ವಿಧಿವಿಧಾನಗಳು ನಡೆದು ಕೊನೆಗೊಳ್ತಾರೆ. ಈ ವರಂಗ ಕಂಬಳ ಗದ್ದೆ ಸುಮಾರು 2.5 ಎಕರೆ ಪ್ರದೇಶದಲ್ಲಿದೆ. ಸಹಜ ಪ್ರಕೃತಿ ಸೌಂದರ್ಯದ ನಡುವೆ ಕಾಣಸಿಗುವ ವರಂಗ ಗದ್ದೆಯಲ್ಲಿ ಮರುದಿನ ಕಂಬಳದ ಬಳಿಕ ನಾಟಿ ಮಾಡಲು ಸುಮಾರು 50ಕ್ಕೂ ಹೆಚ್ಚು ಮಹಿಳೆಯರು ಸಾಕ್ಷಿಯಾಗ್ತಾರೆ. ನಾಟಿಯ ಸಂದರ್ಭದಲ್ಲಿ ಕಂಬಳ ಮನೆಯ ಸುನಂದ ಪೂಜಾರ್ತಿ, ರತ್ನಕ್ಕ, ಜಲಜಕ್ಕ, ಆಶಾ, ಸರಸ್ವತಿ ಸೇರಿದಂತೆ ಹರಿಕಂಡಿಗೆ ಸಮೀಪದ ಮಹಿಳೆಯರು ಪ್ರಾರ್ಥನೆಗಳನ್ನು ಹಾಡಿಕೊಂಡು ನಾಟಿ ಮಾಡ್ತಾರೆ. ಅದರಲ್ಲೂ ಅವರ ಕಿರಿಯ ಪುತ್ರ ಪ್ರಮೋದ್ ಕಂಬಳ ಕೋಣಗಳ ಮೂಲಕ ಉರಲ್ ಹಾಡುತ್ತಾ ಗದ್ದೆ ಉಳುಮೆ ಮಾಡ್ತಾರೆ. ಮಹಿಳೆಯರು ಎದುರುಗತೆ, ಹಾಡು, ಹರಟೆ, ಒಗ್ಗಟ್ಟುಗಳನ್ನು ಬಿಡಿಸ್ಕೊಂಡು ಆಯಾಸವನ್ನು ದೂರ ಮಾಡ್ತಾರೆ. ಗದ್ದೆಗಳಲ್ಲಿ ಪ್ರಾರ್ಥನೆಗಳ ಜೊತೆಗೆ ಓಬೇಲಿ, ಹೊಯ್ಯ, ಕೋಟಿ ಚೆನ್ನಯರ ಪ್ರಾರ್ಥನೆಗಳು, ರಾಜ ಮಹಾರಾಜರ ಕಥೆಗಳು, ಗುಮ್ಮನ ಕಥೆಗಳು, ಗುಡುಗುಂಟಪ್ಪನ ಕಥೆಗಳು, ಗರ್ಭಿಣಿ ಸ್ತ್ರೀಯ ತುಮಲಗಳು, ಸೀಮಂತದ ಹಾಡುಗಳು, ಪ್ರಾಣಿ ಪಕ್ಷಿಗಳ ಹಾಡುಗಳು ಜನಪದೀಯವಾಗಿ ಸುಂದರ ಸ್ವರದಲ್ಲಿ ಮೂಡಿಬರ್ತದೆ. ದೈವತ್ವದ ಮಹತ್ವವನ್ನು ಹೊಂದಿರುವ ಈ ಗದ್ದೆಯಲ್ಲಿ ಕೇವಲ ಒಂದೇ ದಿನದಲ್ಲಿ ನಾಟಿಯಾಗಬೇಕು ಎಂಬುದು ಮನೆಯವರ ಹಿರಿಯರ ನಂಬಿಕೆ. ನಾಟಿಯಾದ ಬಳಿಕ ಈ ಗದ್ದೆಯಲ್ಲಿ ಎಲ್ಲ ಮಹಿಳೆಯರು ಒಂದೆಡೆ ಸೇರಿಕೊಂಡು ದೈವದ ಪ್ರಾರ್ಥನೆಗಳ ಮೂಲಕ ಪ್ರಾರ್ಥನೆ ಸಲ್ಲಿಸ್ತಾರೆ. ಬಳಿಕ ಗದ್ದೆ ಮಧ್ಯಭಾಗದಲ್ಲಿ ವಿವಿಧ ಪೂಜನೀಯ ಮರದ ಎಲೆಗಳನ್ನು ಸಂಗ್ರಹಿಸಿ ಹೂಗಳಿಂದ ಸಿಂಗರಿಸಿ ಉದ್ದ ಕೋಲಿನ ಸಹಾಯದಿಂದ ಬೊಲ್ಚಿಯನ್ನು ನಿಲ್ಲಿಸ್ತಾರೆ. ಈ ಕಂಬಳ ಗದ್ದೆಯನ್ನು ನೋಡಿಕೊಳ್ಳುವ ವಿಠಲ್ ಪೂಜಾರಿಯವರು 49 ವರ್ಷಗಳಿಂದ ಕೃಷಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಅವರದ್ದು ಅವಿಭಕ್ತ ಕುಟುಂಬ. ಅವರ ಮನೆಯಲ್ಲಿ ಸುಮಾರು 30 ಜನ ವಾಸಿಸ್ತಾ ಇದ್ದಾರೆ. ವಿವಿಧ ಉದ್ಯೋಗದಲ್ಲಿದ್ದರು. ಈ ಕಂಬಳ ಗದ್ದೆಯ ನಾಟಿ ಹಾಗೂ ಕಂಬಳದ ದಿನ ಎಲ್ಲರೂ ತೊಡಗಿಸ್ಕೊಳ್ತಾರೆ. ಆ 2 ದಿನಗಳು ಹಬ್ಬದಂತೆ ಆಚರಿಸ್ತಾರೆ.